ಸ್ನೇಹಿತರೆ ನಮಸ್ಕಾರ. ನಮ್ರತಗೌಡ ಮತ್ತು ಕಾರ್ತಿಕ್ ಇಬ್ಬರು ಕೂಡ ಬಿಗ್ ಬಾಸ್ನಲ್ಲೇ ಪರಿಚಯ ಆದವರು. ಹೊರಗಡೆ ಬಂದ ಮೇಲೆ ಇವರಿಬ್ಬರು ಒಂದು ರೀತಿಯಲ್ಲಿ ತುಂಬ ಕ್ಲೋಸ್ ಇದ್ದಾರೆ, ಇವರಿಬ್ಬರ ನಡುವೆ ಸಮಥಿಂಗ್ ಇದೆ ಅನ್ನುವಂಥ ವಿಚಾರ ತುಂಬ ಜನರಿಗೆ ಗೊತ್ತಾಗಿದೆ. ಯಾಕಂದರೆ ಇವರಿಬ್ಬರು ಅಲ್ಲೋ ಇಲ್ಲೋ ಎಲ್ಲೋ ಒಂದು ಕಡೆ ಒಟ್ಟಾಗ್ತಿಲ್ಲ. ಬಹುತೇಕ ಇಬ್ಬರು ಕೂಡ ಒಟ್ಟಿಗೆ ಇರ್ತಿದ್ದಾರೆ. ಜೊತೆಗೆ ಯಾವುದೇ ಟ್ರಿಪ್ ಇರಲಿ, ಯಾವುದೇ ಪ್ರೋಗ್ರಾಮ್ಸ್ ಇರಲಿ ಅಥವಾ ಯಾವುದೇ ಇವೆಂಟ್ ಇರಲಿ, ಎಲ್ಲೇ ಹೋದರೂ ಕೂಡ ಒಟ್ಟೊಟ್ಟಿಗೆ ಹೋಗ್ತಿದ್ದಾರೆ, ಕೈ ಹಿಡ್ಕೊಂಡೆ ಓಡಾಡ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಫಾರಿನ್ ಟ್ರಿಪ್ಗಳಲ್ಲಿ ಇವರಿಬ್ಬರು ಕೂಡ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿಯೂ ಕೂಡ ಸಾಕಷ್ಟು ಕಡೆ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಇವರಿಬ್ಬರು ಕೂಡ ಮದುವೆಯ ಸಿದ್ಧತೆಯಲ್ಲಿದ್ದಾರೆ. ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿಸಿ ಮದುವೆಯನ್ನು ಆಗ್ತಿದ್ದಾರೆ ಅನ್ನುವಂಥ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾನೆ ಇದೆ. ಇನ್ನು ಎಲ್ಲೆಲ್ಲೋ ಹೋದಂಥವರು ಫೋಟೋಶೂಟ್ಗಳನ್ನು ಮಾಡಿಸಿ, ವಿಡಿಯೋ ಶೂಟ್ಗಳನ್ನು ಮಾಡಿಸಿ ಅದನ್ನು ಅಪ್ಲೋಡ್ ಮಾಡ್ತಾ ಇರೋದು, ಮತ್ತು ಇವರು ಒಂದು ರೀತಿಯಲ್ಲಿ ಗಂಡ ಹೆಂಡತಿಯ ರೀತಿಯೇ ಕೆಲವೊಂದು ಕಡೆ ಕಾಣಿಸ್ಕೊಳ್ತಿರುವಂಥದ್ದು, ಇದು ಸಾಕಷ್ಟು ಜನರ ಗಮನವನ್ನು ಸೆಳೆದಿದೆ. ಸೊ ದಟ್ಟು ಇಲ್ಲಿ ಒಂದಂತೂ ಸ್ಪಷ್ಟವಾಗ್ತಿದೆ, ನಮ್ರತಾ ಮತ್ತು ಈ ಕಾರ್ತಿಕ್ ಸದ್ಯದಲ್ಲೇ ಮದುವೆ ಆಗ್ತಾರೆ ಅನ್ನುವಂಥ ವಿಚಾರವೂ ಕೂಡ ಬಹಿರಂಗ ಆಗ್ತಿದೆ. ಹಾಗಾದರೆ ಇವರ ಮದುವೆಗೆ ಸಿಕ್ಕಂತಹ ಮತ್ತೊಂದು ಸಾಕ್ಷಿ ಏನು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ನಮ್ರತಾ ಮತ್ತು ಕಾರ್ತಿಕ್ ನಡುವೆ ಏನು ನಡೀತಿದೆ ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ಸಲ ಸಾಬೀತಾಗಿದೆ. ಇತ್ತೀಚೆಗೆ ಕೆಲವು ಟ್ರಿಪ್ಗಳಿಗೆ ಹೋದಂಥವರು ಒಟ್ಟಿಗೆ ತೆಗೆದುಕೊಂಡಿರುವಂಥ ಫೋಟೋವನ್ನು ನೋಡಿದ್ರೆ ಒಂದಂತೂ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ, ಇವರಿಬ್ಬರು ಕೂಡ ಡೇಟಿಂಗ್ನಲ್ಲಿ ಇದ್ದಾರೆ ಅನ್ನುವಂಥದ್ದು. ಇನ್ನು ಅನೇಕ ಬಾರಿ ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ಇವರೇ ಅಪ್ಲೋಡ್ ಮಾಡಿದ್ದಾರೆ. ಇದರಲ್ಲೂ ಕೂಡ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ, ಯಾವುದೇ ಹಿಂಜರಿಕೆ ಇಲ್ಲದೆ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಇನ್ನು ಇವರಿಬ್ಬರು ಕೂಡ ಹಾಗಾದರೆ ಮದುವೆಯನ್ನು ಆಗುವಂಥ ತೀರ್ಮಾನಕ್ಕೆ ಏನಾದರೂ ಬಂದಿದ್ದಾರಾ, ಜೊತೆಗೆ ಇವರಿಬ್ಬರು ಕೂಡ ಕೇವಲ ಫ್ರೆಂಡ್ಸಾ ಅಥವಾ ಬೇರೆ ಏನಾದರೂ ಇದೆಯಾ ಇವರ ನಡುವೆ, ಈ ರೀತಿಯಾದಂಥ ಒಂದು ಪ್ರಶ್ನೆಗಳು ಮೂಡೋದಂತೂ ಸಹಜ. ಹೌದು, ಆರಂಭದಲ್ಲಿ ಇವ್ರು ಹೇಳ್ತಿದ್ರು ನಾವು ಫ್ರೆಂಡ್ಸು, ಲವ್ ಗಿವ್ ಏನೂ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ಒಬ್ಬರನ್ನೊಬ್ಬರು ಲವ್ ಮಾಡ್ತಿದ್ದಾರೆ ಅಂತ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಜೊತೆಗೆ ಮದುವೆ ಆಗೋದಕ್ಕೂ ಕೂಡ ಸಕಾಲ ತಯಾರಿಯನ್ನು ಕೂಡ ಮಾಡಿಕೊಂಡಿರೋದು. 2026ರಲ್ಲಿ ಇವರಿಬ್ಬರು ಕೂಡ ಮದುವೆ ಆಗ್ತಿದ್ದಾರೆ ಅನ್ನುವಂಥ ವಿಚಾರವು ಕೂಡ ಈಗ ಸ್ವಲ್ಪ ಚರ್ಚೆಯನ್ನು ಎಬ್ಬಿಸಿದೆ. ಹಾಗಾದರೆ ಇಬ್ಬರ ಮದುವೆ ಯಾವಾಗ, ಇವರು ಸಿಕ್ಕಾಕೊಂಡಿದ್ದು ಹೇಗೆ, ಅಂಥದ್ದಾದರೂ ಏನಾಯಿತು ಇವರ ನಡುವೆ, ನಮ್ರತಾ ದೊಡ್ಡವರ ಅಥವಾ ಕಾರ್ತಿಕ್ ದೊಡ್ಡವರ, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಬನ್ನಿ. ನೋಡಿ, 2026ರಲ್ಲಿ ಸಾಕಷ್ಟು ಮದುವೆಗಳು ಆಗುತ್ತಿದೆ. ಇಲ್ಲೂ ಕೂಡ ಹಾಗೆ 2026ರಲ್ಲಿ ಮದುವೆ ಆಗಲಿರುವಂಥ ಒಂದು ಜೋಡಿ ಈಗ ನಿಮ್ಮ ಕಣ್ಣ ಎದುರುಗಡೆ ಇದೆ. ಅದೇ ಈ ಜೋಡಿ. ಹೌದು, ಇದೇ ನಮ್ರತಾ ಮತ್ತು ಕಾರ್ತಿಕ್ ಅವರ ಜೋಡಿ. ಅಂದರೆ ಈಗಾಗಲೇ ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಿದ್ದಾರೆ. ಬಿಗ್ ಬಾಸ್ನಲ್ಲಿ ಒಟ್ಟಿಗೆ ಸ್ಪರ್ಧಿಗಳಾಗಿ ಬಂದಂಥವರು ಒಂದು ರೀತಿಯಲ್ಲಿ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಿ ಆಗಿತ್ತು. ಅದಾದ ಬಳಿಕ ಎಲ್ಲೋ ಒಂದು ಕಡೆ ತಣ್ಣಗಾಗಿತ್ತು. ಈಗ ಮತ್ತೆ ಕೆಲವು ವಿಚಾರಗಳು ಮುನ್ನೆಲೆಗೆ ಬಂದಿದೆ. ಹೌದು, ಈಗಾಗಲೇ ಬಿಗ್ ಬಾಸ್ನಲ್ಲಿರುವಂತಹ ಅನೇಕ ಲವರ್ಸ್ಗಳು ಮತ್ತು ಸ್ನೇಹಿತರು ತಮ್ಮ ಮದುವೆಯನ್ನು ಅಥವಾ ಮದುವೆ ದಿನಾಂಕವನ್ನು ಅಥವಾ ಮದುವೆ ಆದವರು ಡಿವೋರ್ಸನ್ನು, ಮದುವೆ ಆಗೋದವರು ದೂರ ಬ್ರೇಕಪ್ಪನ್ನು ಎಲ್ಲವನ್ನೂ ಕೂಡ ಎದುರು ನೋಡ್ತಾನೆ ಇದ್ದಾರೆ. ಇನ್ನು ಇದು ಕೇವಲ ಕನ್ನಡದಲ್ಲಿ ಅಂತಲ್ಲ, ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಇದೇ ರೀತಿ ಆಗ್ತಿದೆ. ಬಿಗ್ ಬಾಸ್ನಲ್ಲಿ ಹೋದಂತಹ ನಂತರ ಇಬ್ಬರು ಕೂಡ ಒಂದಾಗ್ತಾರೆ, ಸ್ನೇಹಿತರಾಗ್ತಾರೆ, ಪ್ರೀತಿಸ್ತಾರೆ, ಎಲ್ಲದೂ ಕೂಡ ಕರೆಕ್ಟು. ಹೊರಗಡೆ ಬರುವಾಗ ಕೆಲವರು ದೂರ ಆಗಿರ್ತಾರೆ, ಇನ್ನು ಕೆಲವರು ಮದುವೆ ತೀರ್ಮಾನವನ್ನು ಮಾಡಿರ್ತಾರೆ. ಹಾಗಂತ ಮದುವೆ ತೀರ್ಮಾನ ಮಾಡಿದವರೆಲ್ಲರೂ ಕೂಡ ಮದುವೆಯನ್ನು ಆಗಿದ್ದಾರಾ ಆಗಿಲ್ವ ಅನ್ನೋಂಥ ಪ್ರಶ್ನೆಯನ್ನು ಕೇಳಿದ್ರೆ ಕೆಲವರು ಆಗಿಲ್ಲ ಅನ್ನೋಂಥ ವಿಚಾರವೂ ಕೂಡ ಗೊತ್ತಾಗ್ತಿದೆ. ಇನ್ನು ಎಲ್ಲ ಭಾಷೆಯಲ್ಲೂ ಕೂಡ ಇದೇ ಸಮಸ್ಯೆ, ಕನ್ನಡದಲ್ಲೂ ಕೂಡ ಇದಕ್ಕೆ ಹೊರತಾಗೇನಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾಗೆ ಪ್ರೀತಿ ಮಾಡೋದವರು ಒಂದು ರೀತಿಯಲ್ಲಿ ಮದುವೆ ಅನ್ನೋಂಥ ತೀರ್ಮಾನಕ್ಕೆ ಬಂದರೆ, ಇನ್ನು ಕೆಲವರು ಯಾಕಿವೆಲ್ಲ ಅಂತಲೂ ಕೂಡ ತೀರ್ಮಾನಕ್ಕೆ ಬರ್ತಾರೆ. ಬಿಗ್ ಬಾಸ್ ಮನೇಲಿ ಇದ್ದಂಥ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಎಲ್ಲ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ತುಂಬ ಇಷ್ಟಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಅದಕ್ಕೂ ಆರಂಭ ಏನಿದು ಎಂತ ಅಂತೇಳಿ ಅರ್ಥ ಆಗ್ತಿಲ್ಲ. ಬಟ್ ಈಗ ಕಂಪ್ಲೀಟಾಗಿ ಒಬ್ಬೊಬ್ಬರಿಗೆ ಬಿಗ್ ಬಾಸ್ ಅಂದರೆ ಏನು ಅಂತೇಳಿ ಅರ್ಥ ಆಗಿದೆ. ಯಾವ ಲೆವೆಲಿಗೆ ಇವರಿಗೆ ಅರ್ಥ ಆಗಿ ಕ್ಲೋಸ್ ಆಗಿದ್ದಾರೆ ಅಂದರೆ, ಇಲ್ಲಿ ಎಲ್ಲ ದೇಶವನ್ನು ಕೂಡ ಸುತ್ತಾಡಿ, ಜೊತೆಗೆ ಸಾಕಷ್ಟು ಸೋಲೋ ಟ್ರಿಪ್ಗಳಲ್ಲಿ ಅಂತೇಳಿ ಹೋಗೋದೆಲ್ಲದೂ ಕೂಡ ಕಾರ್ತಿಕ್ ಜೊತೆಗೇನೆ. ಹೀಗಾಗಿ ಇಲ್ಲಿ ನಮ್ರತಾ ಮತ್ತು ಕಾರ್ತಿಕ್ ನಡುವಿನ ವಿಚಾರ ಬಹಿರಂಗ ಆಗೋದಕ್ಕೆ ಜಾಸ್ತಿ ಸಮಯ ಏನು ತೆಗೆದುಕೊಂಡಿಲ್ಲ. ಇನ್ನು ಯಾವ ದೇಶನೂ ಕೂಡ ಇವರು ಉಳಿಸ್ಕೊಂಡಿಲ್ಲ. ಅದೇ ಹೇಳಿದಲ್ಲ, ಎಲ್ಲ ದೇಶಕ್ಕೂ ಕೂಡ ಇವರು ಹೋಗಿ ಬಂದಿದ್ದಾರೆ. ಇದನ್ನು ಅವರ ಫೋಟೋಸ್ಗಳು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳೇ ಸಾರಿ ಹೇಳ್ತಿದೆ. ಇನ್ನು ಮೊದಲಿಗೆ ನಮ್ರತಾ ಅವರು ಸಿಂಗಲ್ ಫೋಟೋವನ್ನು ಶೇರ್ ಮಾಡ್ತಾಯಿದ್ರು. ಅದಾಗಿ ಸ್ವಲ್ಪ ದಿನ ನಂತರ ಕಾರ್ತಿಕ್ ಅವರ ಸಿಂಗಲ್ ಫೋಟೋ ಶೇರ್ ಮಾಡ್ತಾಯಿದ್ರು. ಇವರ ಅಭಿಮಾನಿಗಳು ಇದನ್ನು ಮರ್ಜ್ ಮಾಡಿ ಇವರಿಬ್ಬರು ಕೂಡ ಒಟ್ಟಿಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ
ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡಿದ್ರು. ಆಗ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಇಬ್ಬರು ಕೂಡ ಟ್ರಿಪ್ಪಿಗೆ ಹೋಗೋದು, ಅಲ್ಲಿ ಫೋಟೋಸ್ಗಳನ್ನು ಶೇರ್ ಮಾಡೋದು, ಅದು ಎಲ್ಲೋ ಒಂದು ಕಡೆ ಚರ್ಚೆಯ ಕೇಂದ್ರ ಬಿಂದು ಆಗೋದು ಆಗ್ತಿತ್ತು. ಅದೇ ರೀತಿ ಇವರು ಕೂಡ ಮಾಡಿದ್ರು. ಇನ್ನೂ ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡ್ತಾ ಹೋದರು. ಆದರೆ ಸೆಲೆಬ್ರಿಟಿಗಳು ಅಂದರೆ ಹಾಗೇನೆ, ಯಾವಾಗಲೂ ಕೂಡ ಗಾಜಿನ ಮನೆಯಲ್ಲೇ ಇದ್ದೇ ಇರ್ತಾರೆ, ಅವರ ಮೇಲೆ ಎಲ್ಲರ ಕಣ್ಣು ಇದ್ದೇ ಇರ್ತದೆ. ಹೀಗಿರಬೇಕಾದ್ರೆ ನಮ್ರತಾ ಮತ್ತು ಕಾರ್ತಿಕ್ ಎಲ್ಲಿ ಹೋಗ್ತಾರೆ ಏನು ಅನ್ನೋದು ಸಾಕಷ್ಟು ಜನರ ಒಂದು ಕುತೂಹಲದ ಕೇಂದ್ರ ಬಿಂದು ಆಗಿತ್ತು. ಅವರ ಫೋಟೋ ಕಥೆ ಏನು ಹೇಳ್ತಾ ಇದೆ ಅನ್ನೋದು ಕೂಡ ಸಾಕಷ್ಟು ಜನರಿಗೆ ಗೊತ್ತಾಗಿತ್ತು. ಇತ್ತೀಚೆಗೆ ನಮ್ರತಾ ಒಂದು ವಿಡಿಯೋವನ್ನು ಕೂಡ ಶೇರ್ ಮಾಡಿದರು. ಅಂದರೆ ಅನೇಕ ಲೊಕೇಶನ್ಗಳಲ್ಲಿ ಅವರ ಕೈ ಹಿಡಿದು ಒಬ್ಬ ವ್ಯಕ್ತಿ ತಿರುಗಿಸ್ತಾ ಇರೋದು ಮತ್ತು ಆ ವ್ಯಕ್ತಿ ತಿರುಗ್ತಾ ಇರುವಂಥದ್ದು ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಇನ್ನು ಇತ್ತೀಚೆಗೆ ಕಾರ್ತಿಕ್ ಮಹೇಶ್ ಅವರ ಬರ್ತ್ಡೇ ಇತ್ತು. ಅದಕ್ಕೆ ನೋಡಯ್ಯ ಕ್ವಾಟೆಲಿಂಗ ಹಾಡನ್ನು ನಮ್ರತಾ ಶೇರ್ ಮಾಡಿದರು. ಇದು ಕೂಡ ಸಿಕ್ಕಾಪಟ್ಟೆ ಸುದ್ದಿಯಾಗಿ ಕಾರ್ತಿಕ್ ಮಹೇಶ್ ಕೇಳಿದಾಗ ಒಂದು ಬಿಲ್ಡಪ್ಪನ್ನು ಕೊಟ್ಟಿದ್ರು. ಇನ್ನು ಎಲ್ಲದೂ ಕೂಡ ಇವರ ನಡುವೆ ಇರುವಂಥದ್ದು ಸ್ನೇಹವಲ್ಲ, ಅದನ್ನು ಮೀರಿದಂಥ ಸಂಬಂಧ ಅನ್ನೋದನ್ನು ಸಾರಿ ಸಾರಿ ಹೇಳ್ತಿದೆ. ಇನ್ನು ಇವರು ಹೀರೋ ಹೀರೋಯಿನ್ ಫೀಲಲ್ಲೇ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇವರಿಬ್ಬರು ಕೂಡ ನಟಿಸಿರುವಂಥದ್ದು ಇನ್ನೂ ಕೂಡ ಕಿರುತೆರೆ ಇಲ್ಲ, ಅದನ್ನು ಕೂಡ ಬಿಲ್ಡಪ್ ಕೊಡುವಂಥದ್ದು ಹಿರಿತೆರೆಯ ರೇಂಜ್ಗೆ ಇವ್ರದ್ದು ಬಿಲ್ಡಪ್ ಇರ್ತದೆ. ಬಟ್ ಆದರೂ ಕೂಡ ಇವರಿಬ್ಬರು ಕೂಡ ಈಗ ಮದುವೆಯನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇವರ ಮದುವೆ ಫಿಕ್ಸ್ ಆಗಿದೆ ಅನ್ನೋಂಥ ಸುದ್ದಿ ಗೊತ್ತಾಗ್ತಿದೆ. ನೋಡಿದರೆ ಇವರಿಬ್ಬರು ಕೂಡ ಫಾರಿನ್ ಟ್ರಿಪ್ ಹೋಗಿರೋದು ಸುಮ್ಮನೆ ಮಾಮೂಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಹಾಗೆ ಹೀಗೆ ಅಂತೇಳಿ ಹೇಳ್ತಾರೆ. ಆದರೆ ಕೆಲವರು ಹೇಳೋ ಪ್ರಕಾರ ಇದು ಪ್ರೀ ವೆಡ್ಡಿಂಗ್ ಶೂಟ್ ಅಂತಲೇ ಹೇಳ್ತಾರೆ. ಆದರೆ ಇವರ ಅಭಿಮಾನಿಗಳೇ ಆ ರೀತಿ ಮಾಡಿದ್ದಾರೆ. ಎಷ್ಟೋ ಫೋಟೋಗಳೆಲ್ಲ ಇವರ ಅಭಿಮಾನಿಗಳೇ ಮರ್ಜು ಮಾಡಿ ಫೋಟೋಶೂಟ್ ಮಾಡಿರೋ ರೀತಿಯಲ್ಲೂ ಕೂಡ ಬದಲಾಯಿಸಿದ್ದಾರೆ ಅನ್ನೋದು ಕೂಡ ಕೆಲವರ ಅಭಿಪ್ರಾಯ. ಕಾರ್ತಿಕ್ ಮತ್ತು ನಮ್ರತಾನೇ ಇದು, ಬಟ್ಟು ನೋಡಿದರೆ ಗಾಬರಿ ಬಿದ್ದು ಬರ್ಬೋದು. ಅಯ್ಯೋ, ನಮ್ಮಿಬ್ಬರ ಫೋಟೋಶೂಟ್ ಯಾವಾಗ ಆಯಿತು ಅಂತೇಳ್ಬಿಟ್ಟು ಈ ರೇಂಜ್ನಲ್ಲಿ ಅಭಿಮಾನಿಗಳು ಫೋಟೋಶೂಟ್ ಮಾಡಿದಾರಲ್ಲ ಅಂತಲೂ ಕೂಡ ಅನ್ನಿಸ್ಬೋದು. ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಈ ಫೋಟೋಶೂಟು. ಇನ್ನೊಂದು ಕಡೆಯಲ್ಲಿ ನಮ್ರತಾ ಕಾರ್ತಿಕ್ ಅವರ ಫ್ಯಾಮಿಲಿ ಜೊತೆಗೂ ಕೂಡ ತುಂಬ ಕ್ಲೋಸ್ ಇದ್ದಾರೆ. ಕಾರ್ತಿಕ್ ತಂಗಿ ಮತ್ತು ಮಗು, ಅವರ ಅಮ್ಮ ಜೊತೆಗೆ ನಮ್ರತಾ ಜೊತೆಗೂ ಕೂಡ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಹಾಗೆ ನೋಡಿದರೆ ಕಾರ್ತಿಕ್ ಮತ್ತು ನಮ್ರತಾ ಮದುವೆ ಆಗೋದಂತೂ ಕನ್ಫರ್ಮ್ ಅನ್ನೋದು ಗೊತ್ತಾಗಿದೆ. ಇಬ್ಬರ ನಡುವಿನ ಆ ವಯಸ್ಸಿನ ಅಂತರ ಏನಿದೆ, ಎಷ್ಟು ಏಜ್ ಗ್ಯಾಪ್ ಇದೆ ಅಂತೇಳಿ ನೋಡೋದಾದರೆ ಎಲ್ರಿಗೂ ಕೂಡ ಇಂಥದ್ದೊಂದು ಕುತೂಹಲ ಬಂದೇ ಬರ್ತದೆ. ಕಾರ್ತಿಕ್ ಮಹೇಶ್ಗೆ ಇದೀಗ 32 ವರ್ಷ, 1993ರಲ್ಲಿ ಜನಿಸಿದ್ದಾರೆ. ಇನ್ನು ನಮ್ರತಾ ನೋಡಿದರೆ ನಮ್ರತಾ 1993ರಲ್ಲಿ ಜನಿಸಿರುವಂಥದ್ದು. ಇವ್ರಿಗೂ ಕೂಡ 32 ವರ್ಷ. ಆದರೆ ಯಾರ ತಿಂಗಳ ವಯಸ್ಸಿನಲ್ಲಿ ಯಾರು 1 ತಿಂಗಳು ದೊಡ್ಡವರು, ಯಾರು 1 ತಿಂಗಳು ಸಣ್ಣವರು ಮಾತ್ರ ಗೊತ್ತಿಲ್ಲ. ಆದರೆ ಇಬ್ಬರೂ ಕೂಡ ಒಂದೇ ಏಜ್ನವರು. ಸಾಮಾನ್ಯವಾಗಿ ಒಂದೇ ಏಜ್ನವರು ಮದುವೆ ಆಗೋದು ತೀರಾ ವಿರಳ ಅಂತಲೇ ಹೇಳ್ಬೋದು. ಆದರೆ ಒಂದೇ ಏಜ್ನವರು ಮದುವೆ ಆದ್ರೂ ಕೂಡ ಜೋಡಿ ಚೆನ್ನಾಗಿರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಆದರೆ ಕಾರ್ತಿಕ್ ಈಗ ಸಿನಿಮಾ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಿರುವಂಥದ್ದು. ನಮ್ರತೆಗೆ ಹೇಗಿದ್ರೂ ಕೂಡ ಕರ್ಣ ಸೀರಿಯಲ್ಲಿದೆ, ಇದು ಒಂಥರ ನೇಮು ಫೇಮು ತಂದು ಕೊಡ್ತಾ ಇದೆ. ಇನ್ನು ಇವರು ಮೊದಲಿನಿಂದನೂ ಕೂಡ ಸಿನಿಮಾಗಿಂತ ಸೀರಿಯಲ್ ಬಗ್ಗೆನೇ ಫೋಕಸ್ ಮಾಡೋದು ಹೆಚ್ಚು. ಕಿರುತೆರೆಯಲ್ಲಿ ಯಾವಾಗಲೂ ಕೂಡ ಬ್ಯುಸಿ ಇರೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಅವ್ರ ಕೈಯಲ್ಲಿ ಈಗ ಕನ್ನಡ ಸೀರಿಯಲ್ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ, ಟಾಪ್ 1 TRP ಕೂಡ ಇದೆ. ಹಾಗಾಗಿ ಏನಿಲ್ಲ ಅಂದರೂ ಕೂಡ 2 ರಿಂದ 3 ವರ್ಷ ಏನೂ ಕೂಡ ಸಮಸ್ಯೆ ಇಲ್ಲ, ಈ ಸೀರಿಯಲ್ ನೋಡಿಕೊಂಡು ಆರಾಮಲ್ಲಿರ್ತಾರೆ. ಆದರೆ ಕಾರ್ತಿಕ್ ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅನ್ನುವಂತಹ ಹಂಬಲದಲ್ಲಿದ್ದಾರೆ, ಹೆಸರು ಮಾಡಬೇಕು ಅನ್ನುವಂಥ ಕನಸಿದೆ. ಇದೀಗ ಅವರ ಬಳಿ ಒಂದು ಸಿನಿಮಾ ಇದೆ, ಅದೇ ರಿಚ್ ಅಂತ ಹೇಳ್ಬಿಟ್ಟು. ಇದು ಸಿಂಪಲ್ ಸೋನಿ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವಂಥ ಸಿನಿಮಾ. ಹಾಗಾಗಿ ಈ ಸಿನಿಮಾ ಕಾರ್ತಿಕ್ ಬದುಕನ್ನು ಬದಲಾಯಿಸುತ್ತಾ ನಂತರ ಇಬ್ಬರು ಕೂಡ ಮದುವೆ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಎರಡೂ ಫ್ಯಾಮಿಲಿಗೂ ಕೂಡ ಇವರ ಈ ಸ್ನೇಹದ ಬಗ್ಗೆ ಗೊತ್ತಿರೋದ್ರಿಂದ ಮದುವೆಗೆ ಕನ್ವಿನ್ಸ್ ಮಾಡೋದೇನೋ ದೊಡ್ಡ ವಿಚಾರ ಏನಲ್ಲ. ಹಾಗಾಗಿ ಇವರ ಮದುವೆ ಆದಷ್ಟು ಬೇಗ ಆಗಲಿ, 4 ಜನರಿಗೆ ಊಟ ಹಾಕುವಂತಾಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆ ಕೂಡ. ನಿಮ್ಮ ಹಾರೈಕೆಯನ್ನು, ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.